ಹೇ ಹಾಯ್, ಈ ಲುಕ್ನ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಬನ್ನಿ ನೋಡೋಣ. ಫಸ್ಟ್ ಫೇಸ್ ವಾಶ್ ಮಾಡಾಯಿತು. ಬೇರ್ ಸ್ಕಿನ್ ಮೇಲೆ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಆ್ಯಕ್ಚುಲಿ ಡ್ಯಾಮೇಜ್ ಆಗಿದೆ. ನಂದು ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಂಗೆ ಆ್ಯಕ್ನೀಸ್ ಹೆವಿ ಆಗಿದೆ. ಸೊ ಹಾಗಾಗಿ ನಿಮಗೆ ಒಂದು ಕ್ಲಿಯರ್ ಸ್ಕಿನ್ ಮೇಕ್ ಓವರ್ ನಿಮಗೆ ಕಾಣಿಸಲ್ಲ, ಬಟ್ ಆಲ್ಸೋ ಈ ಥರನೂ ಮೇಕ್ ಓವರ್ ಮಾಡ್ಕೋಬೋದು ಅನ್ನೋದೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಲಿ ನಾನು ಮಾಯಿಶ್ಚರೈಸರ್ ಆದಮೇಲೆ ಕನ್ಸೀಲರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಲೈಟಾಗಿ ಆರೆಂಜ್ ಕನ್ಸೀಲ್ ಮಾಡಿಕೊಂಡೆ. ಅದು ಹೆವಿ ಮಾಡ್ಕೊಳ್ಳಲ್ಲ, ಲೈಟಾಗಿ ಆರೆಂಜ್ ಕನ್ಸೀಲ್. ಆ್ಯಂಡ್ ದೆನ್ ನನ್ನ ಸ್ಕಿನ್ಗಿಂತ ಸ್ವಲ್ಪ ಡಾರ್ಕ್ ಶೇಡ್ ತಗೊಂಡು ನಾನು ಫುಲ್ ಕನ್ಸೀಲ್ ಮಾಡಿಕೊಂಡು ಬ್ರಷಿಂದನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೇಸ್ ಫುಲ್ಲು ಈವನ್ ಆಗಿ ಕಾಣಿಸ್ಬೇಕು ಅಂತ ನಾನು ಆಲ್ಮೋಸ್ಟ್ ನನಗೆ ಡಾರ್ಕ್ ಸರ್ಕಲ್ ಅಷ್ಟಿಲ್ಲ ನನಗೆ, ಬಟ್ ಆ್ಯಕ್ನೆ ಮಾರ್ಕ್ಸ್ ಇದೆ. ಹಾಗಾಗಿ ನಾನು ಕನ್ಸೀಲ್ ಆಲ್ಮೋಸ್ಟ್ ಫೇಸ್ ಫುಲ್ಲೇ ಅಪ್ಲೈ ಮಾಡಿಕೊಂಡೆ. ಅದನ್ನು ನಾನು ಯೂಶ್ವಲಿ ಬ್ರೈಡಲ್ ಮೇಕ್ ಓವರ್ ಮಾಡುವಾಗ ತುಂಬ ಜನ ಅವ್ರಿಗೆ ಗೊತ್ತಿರಲ್ಲ, ಬಟ್ ಕೇಳ್ತಾರೆ, ನನಗೆ ಆ್ಯಕ್ನೀಸ್ ಇದೆ, ಮೇಕಪ್ಪಿಂದ ಕವರ್ ಆಗುತ್ತಾ ಅಂತ ಕೇಳ್ತಾರೆ. ಆ್ಯಕ್ನಿ ಮತ್ತು ಬಮ್ಸ್ ಆ ಥರ. ನಾನು ಹೇಳೋದೇನೆಂದರೆ, ಮೇಕಪ್ಪಿಂದ ನೀವು ಆ ಡಾರ್ಕ್ ಮಾರ್ಕ್ಸ್ ಆಗಲಿ ರೆಡ್ ಮಾರ್ಕ್ಸ್ ಆಗಲಿ ಏನೇ ಒಂದು ನಾವು ಕವರ್ ಮಾಡ್ಬೋದು. ಬಟ್ ಅದು ಬಮ್ಸ್ ಏನಾಗಿದೆ ಮತ್ತು ಪಿಂಪಲ್ಸ್ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಪೋರ್ಸ್ನ ನಾವು ಬ್ಲರ್ ಮಾಡ್ಬೋದು ಮೇಕಪ್ಪಿಂದ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟು ಮಾಡ್ಬೋದು ಮೇಕಪ್ಪಿಂದ, ಬಟ್ ಅದರ್ವೈಸ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಆ್ಯಂಡ್ ನಾನಿವತ್ತು ನಾರ್ಸ್ ಅವರ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟಿಂದ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ನಾನು ಟಿ-ಝೋನ್ ಏರಿಯಾ ಮಾತ್ರ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಆಲ್ ಓವರ್ ಫೇಸ್ ಕಾಂಪ್ಯಾಕ್ಟ್ ಆಗಲಿ ಪೌಡರ್ ಆಗಲಿ ಹಾಕುವಾಗ ಹೆವಿ ಅಂತ ಅನಿಸುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಮೇಯ್ನ್ ಪಾರ್ಟ್ಸ್ ಏನು ಹೈಲೈಟ್ ಆಗುತ್ತೆ ಆ ಏರಿಯಾಸಲ್ಲಿ ಮಾತ್ರ ನಾನು ಕಾಂಪ್ಯಾಕ್ಟ್ ಹಚ್ಕೊಳ್ತೀನಿ. ಐಬ್ರೋಗೆ ನಾನು ಇವತ್ತು ಪಾಟ್ ಲೈನರಿಂದ ನಾನು ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಂದು ಗ್ಯಾಪ್ಸ್ ಏನಿದೆ, ಅನ್ಈವನ್ ಎಲ್ಲಿದೆ ಅದನ್ನು ಮಾತ್ರ ಫಿಲ್ ಮಾಡಿಕೊಂಡು ಅದೊಂದು ಕ್ಲಿಯರ್ ಶೇಪ್ ಕೊಟ್ಕೊಳ್ತೀನಿ. ನಂದು ಯೂಶ್ವಲಿ ಏನಂದರೆ ಲೆಫ್ಟ್ ಸೈಡು ನನಗೆ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಬರುತ್ತೆ. ರೈಟ್ ಸೈಡು ಐಬ್ರೋ ಸ್ವಲ್ಪ ನನಗೆ ಅನ್ಈವನ್ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಟೈಮು ಅಲ್ಲೇ ಕರೆಕ್ಷನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿರುತ್ತೆ. ಆ್ಯಂಡ್ ಇವತ್ತು ನಾನು ಲ್ಯಾವೆಂಡರ್ ಕಲರ್ ಕುರ್ತಿ ಹಾಕಿರೋದ್ರಿಂದ ಇಟ್ಸ್ ಲೈಕ್ ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಕಲರಿಂದ ಡ್ರೆಸ್ ತಗೋಬೇಕು ಅಂತ, ಬಟ್ ತಗೊಂಡಿರಲಿಲ್ಲ. ಪರ್ಪಲಲ್ಲಿದೆ, ಲೈಟ್ ಪರ್ಪಲ್ ಆ್ಯಂಡ್ ಡಾರ್ಕ್ ಪರ್ಪಲ್. ಇದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಲ್ಯಾವೆಂಡರ್ ಅಂತ ಹೇಳ್ಬೋದು ಮೇ ಬಿ. ತುಂಬಾ ಚೆನ್ನಾಗಿತ್ತು ಆ ಕಲರ್, ನನಗೆ ತುಂಬ ಇಷ್ಟ ಆಯಿತು. ನಾನು ಮೀಶೋಯಿಂದನೇ ಇದು ಬೈ ಮಾಡಿಕೊಂಡೆ. ಆ್ಯಂಡ್ ಐ ಲುಕ್ ನನಗೆ ಸ್ವಲ್ಪ ಡ್ರೆಸ್ಸಿಗೆ ಮ್ಯಾಚಿಂಗ್ ಇರೋ ಥರ ಬೇಕಿತ್ತು. ಹಾಗಾಗಿ ಡ್ರೆಸ್ ಮ್ಯಾಚಿಂಗ್ ಇರೋ ಥರನೇ ನಾನು ಐ ಶ್ಯಾಡೋ ಮಾಡಿಕೊಂಡೆ. ಜಸ್ಟ್ ಒಂದು ಮ್ಯಾಟ್ ಕಲರಿಂದ ಕವರಪ್ ಮಾಡಿ ಮೇಲೆ ಲಿಡ್ಗೆ ಮಾತ್ರ ನಾನು ಕನ್ಸೀಲ್ ಮಾಡಿಕೊಂಡು ಅದ್ರ ಮೇಲೆ ಜಸ್ಟ್ ಶಿಮ್ಮರ್ ಮಾಡಿಕೊಂಡೆ, ಲೈಟ್ ಶಿಮ್ಮರ್. ಅದಷ್ಟೇ ಸಾಕು. ಅದಾದಮೇಲೆ ನಂಗೆ ಶಿಮ್ಮರ್ ಕೊಡುವಾಗ ನಮ್ಮ ಮೇಕಪ್ ಐ ಲುಕ್ ಏನಿರುತ್ತೆ ಅದು ಸ್ವಲ್ಪ ಎಲಿಗೆಂಟ್ ಆಗಿರುತ್ತೆ, ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ ಅಂತಲೂ ಹೇಳ್ಬೋದು. ಅದಾದ ನಂತರ ನಾನು ಅಂಡರ್ ಐ ಲಿಡ್ಡಲ್ಲೂ ಸ್ವಲ್ಪ ಸೇಮ್ ಕಲರ್ಸ್ ಅಪ್ಲೈ ಮಾಡಿಕೊಂಡೆ. ಬಿಕಾಸ್ ಎಂಟಿ ಕಾಣಬಾರ್ದು ಐ. ನನಗೆ ಮೇಲೆ ಹಾಕಿದ್ರೆ ಡೌನ್ ಪಾರ್ಟು ನನಗೆ ಇರಬೇಕು. ಸೊ ಅದು ಯಾವಾಗಲೂ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ಲೈಟಾಗಿ ಕಾರ್ನರ್ ಏರಿಯಾನಲ್ಲಿ ಮಾತ್ರ ಕಾಜಲ್ ಅಪ್ಲೈ ಮಾಡಿಕೊಂಡೆ ಆ್ಯಂಡ್ ಲೈನರ್ ಬರ್ಕೊಂಡೆ. ಲೈನರ್ ಇದು ಫುಲ್ ವಿಂಗ್ ಲೈನರ್ ಮಾಡ್ಕೊಂಡಿದ್ದೀನಿ ಇವತ್ತು. ಆ್ಯಂಡ್ ದೆನ್ ಐ ಲಿಡ್ಡಲ್ಲಿ ಸ್ವಲ್ಪ ಹೈಲೈಟ್ ಮಾಡಿಕೊಂಡೆ. ಆ ಥರ ಮಾಡ್ಕೊಳ್ಳುವಾಗ ನಮ್ಮ ಐ ಇನ್ನೂ ಸ್ವಲ್ಪ ಗ್ಲಾಸಿಯಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಅಲ್ಲೂ ಕೂಡ ನಾನು ಲೈನ್ ಮಾಡ್ಕೊಳ್ತೀನಿ, ಶಾರ್ಪಾಗಿ ಕಾಣಿಸ್ಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಲ್ಯಾಶಸ್ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಲ್ಯಾಶಸ್ ಅಂದರೆ ತುಂಬ ಈಸಿ, ಅಪ್ಲೈ ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಹರಿಬರಿ ಮಾಡುವಾಗ ಗ್ಲೂ ಕರೆಕ್ಟಾಗಿ ಅದು ಕರೆಕ್ಟ್ ಟೈಮಲ್ಲಿ ನಾವು ಫಿಕ್ಸ್ ಮಾಡಿಲ್ಲ ಅಂದರೆ ಫಾಲೋಟ್ ಆಗ್ತಾ ಇರುತ್ತೆ.
ಪ್ರಾಬ್ಲಮ್ ಏನಂದರೆ ಆ ಎಡ್ಜಲ್ಲಿ ಮತ್ತು ಕಾರ್ನರಲ್ಲಿ ಅದು ಆ್ಯಕ್ಚುಲಿ ಅವಾಗವಾಗ ಬಿಟ್ಕೊಳ್ಳುತ್ತೆ. ಅದು ನಾವು ಬಿಫೋರ್ ಅಪ್ಲೈ ಮಾಡುವಾಗಲೇ ನಾವು ಕರೆಕ್ಟಾಗಿ ಅದು ಅಪ್ಲೈ ಮಾಡಿದ್ರೆ ಮಾತ್ರ ಅದು ಕರೆಕ್ಟಾಗಿ ಫಿಕ್ಸ್ ಆಗಿರುತ್ತೆ. ಅದರ್ವೈಸ್ ಅದು ನಿಮಗೆ ಡೇ ಪೂರ ಅದು ತೊಂದರೆ ಮಾಡ್ತಾನೆ ಇರುತ್ತೆ. ಸೊ ಅದರಲ್ಲಿ ಗಮನ ಮಾಡಬೇಕು. ನೆಕ್ಸ್ಟ್ ನಾನು ಆಲ್ಮೋಸ್ಟ್ ಯಾವತ್ತೂ ಕಾಂಟೋರ್ ಮಾಡಲ್ಲ, ಬಿಕಾಸ್ ನನ್ನ ಫೇಸಲ್ಲಿ ಆಲ್ರೆಡಿ ನ್ಯಾಚುರಲ್ ಕಾಂಟೋರ್ ಇದೆ. ಸೊ ಹಾಗಾಗಿ ನಾನು ಕಾಂಟೋರ್ ಮಾಡಲ್ಲ, ಜಸ್ಟ್ ಬ್ಲಷ್ ಮಾಡ್ಕೊಳ್ತೀನಿ. ವಿಡಿಯೋ ಪರ್ಪಸ್ಗೋಸ್ಕರ ನಾನು ಕಾಂಟೋರ್ ಮಾಡಿದ್ದೀನಿ ಇವತ್ತು. ಅದು ಲೈಟ್ ಶೇಡಿಂದ, ತುಂಬ ಲೈಟ್ ಶೇಡಿಂದ ಕಾಂಟೋರ್ ಮಾಡಿದ್ದೀನಿ. ಅದು ಪರ್ಫೆಕ್ಟಾಗೇನು ನಿಮಗೆ ಅಷ್ಟು ಡಾರ್ಕಾಗಿ ಕಾಣಿಸಲ್ಲ. ಹಾಗೆ ನಾನು ಬ್ಲಷ್ ಮಾಡ್ಕೊಂಡಿದ್ದೀನಿ. ನನಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಅಂದರೆ ಚೀಕ್ ಏರಿಯಾ ಮತ್ತು ಚಿನ್ನಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೊಂಡು, ನೋಸಲ್ಲಿ ಲೈಟಾಗಿ ಆ್ಯಂಡ್ ಹೆಡ್ಡಲ್ಲಿ ಫಾರ್ ಹೆಡ್ಡಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಫೈನಲ್ ಟಚ್ ಲಿಪ್ ಲೈನ್ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಸ್ವಲ್ಪ ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ ಅಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ನಾನು ಲಿಪ್ ಲೈನ್ ಯೂಸ್ ಮಾಡ್ತೀನಿ. ಡಸ್ಕಿ ಟೋನ್ ಇರೋದ್ರಿಂದ ಆರ್ ಮೀಡಿಯಮ್ ಸ್ಕಿನ್ ಟೋನ್ ಇರೋದ್ರಿಂದ ನಮಗೆ ಆ್ಯಕ್ಚುಲಿ ಲಿಪ್ ಲೈನ್ ಮಾಡಿ ನ್ಯೂಡ್ ಶೇಡ್ಸ್ ಅಪ್ಲೈ ಮಾಡಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ನೀವು ಲಿಪ್ ಲೈನ್ ಮಾಡದೆ ಹಾಗೇ ನೀವು ನ್ಯೂಡ್ ಶೇಡ್ಸ್ ಅಪ್ಲೈ ಮಾಡಿದಾಗ ಇಟ್ ಲುಕ್ ಆಡ್ ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಇದು ಸ್ವಲ್ಪ ಮ್ಯಾಟಿ ಅನಿಸ್ತು. ಸೊ ಹಾಗಾಗಿ ಸ್ವಲ್ಪ ನಾನು ಗ್ಲಾಸ್ ಅಪ್ಲೈ ಮಾಡಿಕೊಂಡೆ. ಅದಕ್ಕೆ ಕಾರಣವೂ ಇದೆ, ಬಿಕಾಸ್ ನನಗೆ ಲಿಪ್ಸ್ ಸ್ವಲ್ಪ ಡ್ರೈ ಆಗುತ್ತೆ. ನಾನು ಯಾವಾಗೆಲ್ಲ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತೀನಿ ಆ್ಯಂಡ್ ಹೊರಗಡೆ ಹೋಗ್ತೀನಿ, ಫ್ಯೂ ಹಾರ್ಸ್ ಆದಮೇಲೆ ನನಗೆ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಲಿಪ್ ಗ್ಲಾಸ್ಗೆ ಈಗ ರೀಸೆಂಟ್ಲಿ ಕನ್ವರ್ಟ್ ಆಗಿದ್ದೀನಿ. ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೂ ಕೂಡ ಜಸ್ಟ್ ಲಿಪ್ ಲೈನ್ ಮಾಡಿ ನಾನು ಗ್ಲಾಸ್ ಅಪ್ಲೈ ಮಾಡ್ಕೊಳ್ತೀನಿ, ಅದಷ್ಟೇ ಸಾಕು ನನಗೆ. ಸೊ ಅದು ರೀಸೆಂಟಾಗಿ ನಾನು ಆ ಥರ ಒಂದು ಅಡಿಕ್ಟ್ ಆಗಿದ್ದೀನಿ. ಆ್ಯಂಡ್ ಐ ಲೈಕ್ಡ್ ಇಟ್. ಒನ್ ಥಿಂಗ್ ಏನಂದರೆ, ನೀವು ಗ್ಲಾಸ್ ಅಪ್ಲೈ ಮಾಡುವಾಗ ವಾಟರ್ ಪ್ರೂಫ್ ಬರಲ್ಲ. ಇಟ್ ಲುಕ್ಸ್ ಗ್ಲಾಸಿ ಬಟ್ ವಾಟರ್ ಪ್ರೂಫ್ ಇರಲ್ಲ. ಸೊ ಫೈನಲ್ ಟಚ್ ಅಪ್ ಮುಗೀತು. ಲಾಸ್ಟಾಗಿ ಏನೊಂದು ಮರ್ತೋಗಿದ್ದೀನಿ ಅಂದರೆ ಫಿಕ್ಸಿಂಗ್ ಸ್ಪ್ರೇ. ಸೊ ನಂದಿವತ್ತು ಫಿಕ್ಸಿಂಗ್ ಸ್ಪ್ರೇ ಮಾಡಿಕೊಂಡು ಈ ಮೇಕ್ ಓವರ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲುಕ್ ಆಲ್ಮೋಸ್ಟ್ ನನಗಿರೋ ಪಿಂಪಲ್ಸ್, ಆ್ಯಕ್ನೆ ಆಗಲಿ, ಮಾರ್ಕ್ಸ್ ಆಗಲಿ ಆದಷ್ಟು ಸ್ವಲ್ಪ ಮಟ್ಟಿಗೆ ಕವರ್ ಆಗಿದೆ. ಆ್ಯಂಡ್ ಫೈನಲ್ ಬಿಂದಿ ಇಟ್ಕೊಂಡಾಯಿತು. ಆ್ಯಂಡ್ ದಿಸ್ ಇಸ್ ಹೌ ದ ಲುಕ್ ಕೇಮ್. ಇಟ್ ವಾಸ್ ಟೂ ಗುಡ್. ಆ್ಯಂಡ್ ಹೇಳಬೇಕು ಅಂದರೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಗೈಸ್ ಇವತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್ ಫ್ರಮ್ ಕಣ್ಮನಿ.